ಇನ್ನು ಈ ಐಶ್ವರ್ಯ ಗೌಡ ವಂಚನೆ ಪ್ರಕರಣದಲ್ಲಿ ಶಾಸಕ ವಿನಯ್ ಕುಲಕರ್ಣಿಗೆ ಸಂಕಷ್ಟ ಬಂದೊದಗುವ ಸಾಧ್ಯತೆ ಇದೆ. ಆರಂಭದಲ್ಲಿ ನಾನು ಯಾರಿಂದ ಯಾವ ಕಾರು ಪಡ್ಕೊಂಡಿಲ್ಲ, ನನ್ನ ಹತ್ರ ಯಾವ ಬೆನ್ಸ್ ಕಾರು ಇಲ್ಲ, ಇದ್ರೆ ತಗೊಂಡೋಗಿ ಅಂತೆಲ್ಲ ಹೇಳಿದ ವಿನಯ್ ಕುಲಕರ್ಣಿ ಈಗ ಆ ನಂತರ ಕಾರನ್ನು ಸೀಸ್ ಮಾಡಿದ್ದಾರೆ ಪೊಲೀಸರು. ಇದೀಗ ಐಶ್ಯು ಬಳಿ ಪಡೆದಂತಹ ಕಾರು ಬಗ್ಗೆ ವಿವರಣೆಯನ್ನು ನೀಡಬೇಕಾದ ಪರಿಸ್ಥಿತಿ ಬಂದಿದೆ. ಐಶ್ವರ್ಯ ಗೌಡ ಮತ್ತು ವಿನಯ್ ವ್ಯಾವಹಾರಿಕ ಸಂಬಂಧಕ್ಕೆ ಸಾಕ್ಷಿಯಾಗಿದ್ದ ಕಾರದು. ಆರ್ ನಗರ ಠಾಣೆ ಸಂಬಂಧಿ ಮೂಲಕ ಕಾರನ್ನು ಒಪ್ಪಿಸಿದ್ದಾರೆ ವಿನಯ್ ಕುಲಕರ್ಣಿ. ತಾವೇ ಕಳಿಸ್ಕೊಟ್ಟಿದ್ದಾರೆ ಕಾರನ್ನು ಆರ್ ನಗರ ಪೊಲೀಸ್ ಸ್ಟೇಷನ್ಗೆ. ಕಳಿಸ್ಕೊಟ್ಟ ಮೇಲೆ ಈಗ ವಿವರಣೆ ಕೊಡಲೇಬೇಕಲ್ಲ, ಒಂಥರ ಪೊಲೀಸರಿಗೆ ಇವರೇ ಕೈ ಕೊಟ್ಟು ಹೊಡೆಸ್ಕೊಂಡಂಗೆ ಆ ರೀತಿ ಆಗಿದೆ. ಬಟ್ ಪಬ್ಲಿಕ್ ಟಿವಿ ಜೊತೆ ಅವತ್ತು ಮಾತನಾಡ್ಬೇಕಾದ್ರೆ ಹೇಳಿದರು, ಯಾವ ಕಾರು ನಂಗೆ ಗೊತ್ತೇ ಇಲ್ಲಪ್ಪ, ನಾನು ಯಾವ ಕಾರು ಇಸ್ಕೊಂಡಿಲ್ಲ, ಇದ್ರೆ ಬೇಕಾದ್ರೆ ನೀವು ಬಂದು ತೊಗೊಂಡೋಗಿ ಅಂತೆಲ್ಲ ಹೇಳಿದವರು. ಆಮೇಲೆ ಕಾರ್ ಕಳಿಸ್ಕೊಟ್ಟಿದ್ದಾರೆ ಆರ್ ನಗರ ಪೊಲೀಸ್ ಸ್ಟೇಷನ್ಗೆ. ಒಂದು 2-3 ಸರ್ತಿ ನಮಗೆ ಪರಿಚಯ ಆಗಿದ್ದರು, ಸೌದತ್ತಿ ಎಲ್ಲಮ್ಮನ ದರ್ಶನ ಮಾಡಿಸ್ಕೊಡಿ ಅಂತ ಕೇಳಿದರು. ಅದು ಬಿಟ್ಟರೆ ಬೇರೆ ಯಾವ ವ್ಯವಹಾರ ಕೂಡ ಇರಲಿಲ್ಲ ಅಂತ ಅವರು ಹೇಳಿದರು. ಈ ಬಗ್ಗೆ ಕೂಡ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ನಾಗೇಶ್ ಅವರಿಂದ ಪಡ್ಕೊಳ್ಳೋಣ. ನಾಗೇಶ್, ಈಗ ವಿವರಣೆ ಅಂತಂದರೆ ತಾನು ಯಾತಕ್ಕೋಸ್ಕರ ಕಾರನ್ನು ಐಶ್ವರ್ಯರಿಂದ ಪಡೆದಿದ್ದೆ ಅನ್ನೋದಕ್ಕೆ ಸಂಬಂಧಪಟ್ಟ ಮಾಹಿತಿ ಕೊಡಬೇಕಾಗತ್ತಾ, ಅಥವಾ ವಂಚನೆ ಪ್ರಕರಣದಲ್ಲಿ ಇವರೂ ಭಾಗಿಯಾಗಿದ್ದಾರೆ ಅನ್ನೋ ಅನುಮಾನದಿಂದ ತನಿಖೆ ನಡೆಸ್ತಾರಾ ಪೊಲೀಸರು ಅಂತ? ಐಶ್ವರ್ಯಗೌಡ ವಂಚನೆ ಪ್ರಕರಣದಲ್ಲಿ ಮಾಜಿ ಸಚಿವ ವಿನಯ್ ಕುಲಕರ್ಣಿ ಅವರು ಪೊಲೀಸರ ಕೈಗೆ ಬಡಿಗೆ ಕೊಟ್ಟು ಹೊಡೆಸಿಕೊಳ್ಳುವ ಪರಿಸ್ಥಿತಿಗೆ ಬಂದು ಒದಗಿದ್ದಾರೆ ಅನ್ನುವಂಥ ಅನುಮಾನಗಳು ಈಗ ಹುಟ್ಟುತ್ತಾ ಇರುವಂಥದ್ದು. ಅದಕ್ಕೆ ಪ್ರಮುಖವಾದ ಕಾರಣ ಏನು ಅನ್ನುವಂಥದ್ದನ್ನು ಗಮನಿಸಿದಂಥ ಸಂದರ್ಭದಲ್ಲಿ ಆರಂಭದಲ್ಲಿ ಐಶ್ವರ್ಯ ಗೌಡದಿಂದ ಯಾವುದೇ ರೀತಿಯ ಕಾರನ್ನು ನಾನು ಪಡೆದುಕೊಂಡಿಲ್ಲ ಅನ್ನುವಂಥ ಮಾತನ್ನು ಸ್ವತಃ ವಿನಯ್ ಕುಲಕರ್ಣಿ ಅವರೇ ಹೇಳಿದರು. ಆ ವಿಚಾರವನ್ನು ನೋಡಿದಂಥ ಸಂದರ್ಭದಲ್ಲಿ ಈಗ ಕಳೆದ 2-3 ದಿನಗಳ ಹಿಂದೆ ಸ್ವತಃ ವಿನಯ್ ಕುಲಕರ್ಣಿ ಅವರೇ ಅವರ ಸಂಬಂಧಿಕರ ಒಬ್ಬರನ್ನು ಕಳಿಸಿ ಐಷಾರಾಮಿ ಬೆಂಜ್ ಕಾರನ್ನು ಸ್ವತಃ ಆರ್ ನಗರ ಪೊಲೀಸ್ ಠಾಣೆ ಮುಂದೆ ಬಿಟ್ಟು ಹೋಗಿದ್ದಾರೆ ಅನ್ನುವಂಥ ವಿಚಾರಗಳು ಈಗ ಬಹಿರಂಗವಾಗ್ತಿರುವಂಥದ್ದು. ಹಾಗಾಗಿ ವಿನಯ್ ಕುಲಕರ್ಣಿ ಅವರು ಆರಂಭದಲ್ಲಿ ಏನು ಕಾರಿನ ವಿಚಾರಕ್ಕೂ ಐಶ್ವರ್ಯ ಗೌಡಿಗೂ ಸಂಬಂಧ ಇಲ್ಲ ಅನ್ನುವಂಥ ಮಾತುಗಳನ್ನು ಹೇಳಿದರು. ಈ ಒಂದು ಮಾತನ್ನು ಗಮನಿಸಿದರೆ ಎಲ್ಲ ಒಂದು ಕಡೆ ಈಗ ಕಾರು ಬಿಟ್ಟು ಹೋಗಿರುವಂಥ ವಿಚಾರವನ್ನು ನೋಡಿದರೆ ಪೊಲೀಸರು ಈ ಒಂದು ಪ್ರಕರಣದಲ್ಲಿ ವಿನಯ್ ಕುಲಕರ್ಣಿ ಅವರ ಪಾತ್ರ ಏನಿದೆ ಅನ್ನುವಂಥ ಅನುಮಾನ ಹುಟ್ಟಿಸುವಂಥ ವಾತಾವರಣಗಳು ನಿರ್ಮಾಣವಾಗಿರುವಂಥದ್ದು. ಹಾಗಾಗಿ ಈ ಒಂದು ಪ್ರಕರಣದಲ್ಲಿ ವಿನಯ್ ಕುಲಕರ್ಣಿ ಬಂದು ಸ್ಪಷ್ಟನೆ ಕೊಡುವ ಸಾಧ್ಯತೆ ಇದೆ ಅನ್ನುವಂಥ ಮಾಹಿತಿಗಳು ಈಗ ಗೊತ್ತಾಗ್ತಿರುವಂಥದ್ದು. ಈ ಪ್ರಕರಣದಲ್ಲಿ ಅವರಿಗೂ ಕೂಡ ನೋಟಿಸ್ ಕೊಟ್ಟು ಕಾರು ಯಾತಕ್ಕಾಗಿ ಪಡೆದರು ಅನ್ನುವಂಥ ವಿಚಾರವನ್ನು ಪಡೆದುಕೊಳ್ಳುವ ಕೆಲಸಕ್ಕೆ ಪೊಲೀಸರು ಮುಂದಾಗಲಿಕ್ಕೆ ಈಗ ತಯಾರಿಯನ್ನು ನಡೆಸ್ತಿದ್ದಾರೆ ಅನ್ನುವಂಥ ವಿಚಾರಗಳು ಕೂಡ ಗೊತ್ತಾಗ್ತಿರುವಂಥದ್ದು. ಅರವಿಂದ್, ರೈಟ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗೆ. ನಾಗೇಶ್, ಧನ್ಯವಾದ. ವಿಚಾರಣೆಗೆ ಇವರು ಹಾಜರಾಗಲೇಬೇಕಾಗುತ್ತೆ ವಿನಯ್ ಕುಲಕರ್ಣಿ. ಏನೇ ವ್ಯವಹಾರ ಇದ್ರು ಅದೇನೋ ಗಿಫ್ಟ್ ಆಗಿ ಕೊಟ್ಟಿದ್ದಾರೆ ಅಂತಲೂ ಕೂಡ ಕೆಲವರು ಹೇಳ್ತಾ ಇದ್ದಾರೆ. ನಿಜವಾಗ್ಲೂ ಗಿಫ್ಟ್ ಆಗಿ ಪಡೆದಿದ್ರೆ ಯಾತಕ್ಕೋಸ್ಕರ ಕೋಟಿಗಟ್ಟಲೆ ಬೆಲೆ ಬಾಳುವಂತಹ ಕಾರಣ ಯಾಕೆ ಕೊಡ್ತಾರೆ ಅಂತ ಒಂದು ಅನುಮಾನ ಬರುತ್ತಲ್ಲ, ಆ ಅನುಮಾನವನ್ನು ಬಗೆಹರಿಸ್ಕೊಳ್ಳೋದಕ್ಕೆ ವಿಚಾರಣೆಗೆ ಇವರು ಹಾಜರಾಗಬೇಕಾಗತ್ತೆ ಮುಂದಿನ ದಿನಗಳಲ್ಲಿ.